ಒಂದು ಟೈಲ್ ಮಧ್ಯೆ ಇದನ್ನ ಹಾಕಿದ್ರೆ ಕಾರ್ಪೆಟ್ ತರ ಫೀಲಿಂಗ್ ಬರುತ್ತೆ. UPVC ವಿಂಡೋ ಬಟ್ ವುಡ್ ಫಿನಿಶ್ ಅಲ್ಲಿ ವುಡ್ ಫಿನಿಶಿಂಗ್ ಎಷ್ಟು 10,000 ಅಲ್ಲಿ ನಿಮಗೆ 2D ಪ್ಲಾನ್ ಕೂಡ ಕೊಡ್ತಿದ್ದಾರೆ. ಎಲ್ಲೆಲ್ಲಿ ಗಾಳಿ ಕೊಡ್ಬೋದು, ಬೆಳಕು ಕೊಡ್ಬೋದು, ಓಪನ್ ಸ್ಪೇಸಸ್ ಎಲ್ಲಿ ಇಡ್ಬೋದು. ನೋಡಿ ಇದು ಮನೆ ವಿಡಿಯೋ ಆಗ್ಬೋದು ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಇದು ಕಿಚನ್. ನಾವು ಒಂದು ಪೇಸ್ಟಲ್ ಕಲರ್ ಕಾನ್ಸೆಪ್ಟ್ ಕೊಟ್ಟಿದೀವಿ. ಬೇಸಿಕಲಿ ನಾವು ಎಲ್ಲಾ ತರದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ನಾವು ತಗೊಂತಾ ಇದೀವಿ. ಬ್ರಿಕ್ಸ್ ನ ಬರ್ನ್ ಮಾಡಿರ್ತೀವಲ್ಲ, ಇದನ್ನ ಕಂಪ್ರೆಸ್ ಮಾಡುತ್ತೆ. ಇವಾಗ ಲೋವರ್ ಪ್ಯಾನಲ್ಸ್ ಅಂತ ಸ್ವಲ್ಪ ಟ್ರೆಂಡಿ ಆಗಿದೆ. ವಾಲ್ಸ್ ಗೆ ಡೈರೆಕ್ಟ್ ಆಗಿ ಕೂಡ ನೀವು ಇನ್ಸ್ಟಾಲ್ ಮಾಡಬಹುದು. ಡೆಕೋರ್ ಕೂಡ ಕಾನ್ಸಂಟ್ರೇಟ್ ಮಾಡ್ತೀವಿ. ನೋಡಿ ಈ ವಾಲ್ ಅಲ್ಲಿ ಒಂದು ಪೇಂಟಿಂಗ್ ಇಂದ ಎಷ್ಟು ಚೆನ್ನಾಗಿ ಕಾಣ್ತದೆ. ನೀವು ಬಂದು ಮನೆ ನೋಡಿದಾಗ ನಿಮ್ಗೆ ಇಷ್ಟ ಆಗ್ಬೇಕು, ಬರೋ ಕಸ್ಟಮರ್ಗೆ ಇಷ್ಟ ಆಗ್ಬೇಕು. ಬಟ್ ನಾವು 1900 per square feet ಇಂದ ಸ್ಟಾರ್ಟ್ ಮಾಡಿ 3000 ವರೆಗೂ ಮಾಡ್ತಾ ಇದೀವಿ. ಯಾರು ಬೆಂಗಳೂರಿಂದ ಆಚೆ ಇರ್ತಾರೆ ನಾವು ಅವ್ರಿಗೆ ಆರ್ಕಿಟೆಕ್ಚರ್ ಪ್ಯಾಕೇಜಸ್ ಕೊಡ್ತಾ ಇದೀವಿ. 2D ಪ್ಲಾನ್ ಇಷ್ಟ ಆದ್ರೆ ನೆಕ್ಸ್ಟ್ ಬರೋದು ನಿಮಗೆ ಸ್ಟ್ರಕ್ಚರಲ್ ಪ್ಲಾನ್, ಎಲಿವೇಶನ್ ಡಿಸೈನು ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ಯಾರಿಗಾದ್ರೂ ಔಟ್ಸೈಡ್ ಬ್ಯಾಂಗ್ಳೂರ್ ಬರೇ ಪ್ಲಾನಿಂಗ್ ಬೇಕು ಅನ್ನೋರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಯ್, ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಸೊ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರಲಿ, ಇಂಟೀರಿಯರ್ ರಿಲೇಟೆಡ್ ಆಗಿರಲಿ, ಮೆಟೀರಿಯಲ್ ನೋಡಬೇಕು, ಫೀಲ್ ಮಾಡಬೇಕು ಅಂತ ಬಂದಾಗ ನಿಮಗೆ ಇಲ್ಲಿ A to Z ಮೆಟೀರಿಯಲ್ ಕೂಡ ಇಟ್ಟಿದ್ದಾರೆ. ಸೊ ಲೈವ್ ಆಗಿ ನೀವು ಕೂಡ ಇಲ್ಲೂ ನೋಡ್ಬೋದು. ಇನ್ ಹೌಸು ನಿಮಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಹೈಲೈಟ್ ವಿಷಯ ಏನಂತ ಬಂದರೆ ಅದೆಷ್ಟು 10,000 ಅಲ್ಲಿ ನಿಮಗೆ 2D ಪ್ಲಾನ್ ಕೂಡ ಕೊಡ್ತಿದ್ದಾರೆ. ಯಾರಾದರೂ ಒಂದು 2030 ಆಗಲಿ, 3040 ಆಗಲಿ, 4060 ಆಗಲಿ, ಯಾರಾದರೂ ಒಂದು ಮನೆ 2D ಪ್ಲಾನ್ ಹಾಕ್ಸ್ಬೇಕಂತ ಬಂದರೆ ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಫಸ್ಟು ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಮಂದೀಪ್ ಅಂತ. ನಾನು ಸಿವಿಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದೀನಿ. 8 years ಮುಂಚೆ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲಿಂದ ನಾವು ಮೇನ್ ಸ್ಟಾರ್ಟ್ ಮಾಡಿದೆ ಟರ್ನ್ಕಿ ಸರ್ವಿಸಸ್ ಅಂತ. ಟರ್ನ್ಕಿ ಸರ್ವಿಸ್ ಇದರಲ್ಲಿ ನಮ್ದ್ರಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ಹತ್ರ ಖಾಲಿ ಸೈಟ್ ಇದ್ರೆ ಸ್ಟ್ರಕ್ಚರಲ್ ಇಂದ ಹಿಡಿದು ಅಪ್ರೂವಲ್ಸ್, ಬೋರ್ವೆಲ್ಸ್ ಏನಾನ ಬೇಕು ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ. ಹೌದೌದು, ನಮ್ಗೆ ಅದಕ್ಕೆ ಸೆಲೆಕ್ಟೆಡ್ ವೆಂಡರ್ಸ್ ಇದ್ದಾರೆ. ಆ ವೆಂಡರ್ಸ್ನ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಬಟ್ ದೇ ಆರ್ ಆಲ್ವೇಸ್ ಓಪನ್. ನಮ್ಮ ಕಂಪ್ನಿಲಿ ಏನಂದ್ರೆ ಎಲ್ಲ ಓಪನ್ ಆಗಿರುತ್ತೆ. ಬೇಕಂದ್ರೆ ಅವ್ರು ಮಾಡ್ಕೊಬೋದು, ಬೇರೆಯವ್ರ ಹತ್ರನೂ ಹೋಗ್ಬೋದು. ಬಟ್ ಇನ್ನೋಸ್ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ಸ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆನ್ಗೋಯಿಂಗ್ ಪ್ರಾಜೆಕ್ಟ್ ಎಷ್ಟಿದೆ ಸರ್? 8 ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ನಮ್ದು. ಹೌದೌದು. ಆಲ್ ಓವರ್ ಬೆಂಗಳೂರು ಮಾತ್ರನಾ? ಬೆಂಗಳೂರು ಮಾತ್ರನೇ ಸದ್ಯ ಕನ್ಸ್ಟ್ರಕ್ಷನ್. ಬೆಂಗಳೂರು ಮಾತ್ರ. ಔಟ್ಸೈಡ್ ಬ್ಯಾಂಗ್ಳೂರ್ ನಾವು ಆರ್ಕಿಟೆಕ್ಚರಲ್ ಸರ್ವಿಸಸ್ ಮಾಡ್ತಾ ಇದ್ವಿ. ನೆಲಮಂಗಲ, ಗುಬ್ಬಿ ಆ ಕಡೆ ಎಲ್ಲ ನಮ್ದು ಬರೀ ಪ್ಲಾನಿಂಗ್ ಮತ್ತೆ ಎಲಿವೇಶನ್ 2D 3D ಎಲ್ಲ ಯಾರಿಗೆ ಬೇಕೋ ಆ ಥರದವ್ರಿಗೆ ನಾವು ಮಾಡ್ಕೊಡ್ತಾ ಇದೀವಿ. ಎಷ್ಟೊಂದು ಕನ್ಸ್ಟ್ರಕ್ಷನ್ ಕಂಪ್ನಿಗಳನ್ನ ನೋಡಿರ್ತಾರೆ, ಬಟ್ ಅವ್ರಿಗೆ ಜಡ್ಜ್ಮೆಂಟ್ ಮಾಡಕ್ ಕಷ್ಟ ಆಗಿರುತ್ತೆ. ಯಾವ ಕಂಪ್ನಿಗೆ ಹೋದ್ರೆ ಮೇಲು, ಯಾವ ರೀತಿ ಇದ್ರೆ ಕರೆಕ್ಟ್ ಅಂತ. ಅದಕ್ಕೆ ನಾವೇನು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದ್ರೆ 10,000 ಅವ್ರು ಪ್ಲೇ ಮಾಡಿದ್ರೆ ಒಂದು ಆರ್ಕಿಟೆಕ್ಚರ್ ಡ್ರಾಯಿಂಗ್ಸ್ ಏನ್ ಕೊಡ್ತೀವಲ್ಲ ಅದರಲ್ಲಿ ಒಂದು ಕಾನ್ಸೆಪ್ಟ್ ಪ್ಲಾನ್ ಬಂದು 2D ಪ್ಲಾನ್ ಅಂತ ಹೇಳ್ತೀವಿ. ಯಾವ ರೀತಿ ಒಂದು ರೂಮ್ಸ್ ಇರಬೇಕು, ಪೂಜಾ ರೂಮ್ ಯಾವ ರೀತಿ ಇರ್ಬೋದು, ಕಾನ್ಸೆಪ್ಟ್ ನಾವು ಲೇಔಟ್ ಡಿಸೈನ್ ಯಾವ ರೀತಿ ಮಾಡ್ಕೊಂಡಿರ್ತೀವಿ ಅಂತ ಅದನ್ನ ನಾವು ಜಸ್ಟ್ ಫಾರ್ 10K ಕಸ್ಟಮರ್ಸ್ ಕೊಡ್ತಾ ಇದೀವಿ. ಅದು ಕೊಟ್ಟಾಗ ಏನಾಗುತ್ತೆ, ಅವ್ರಿಗೂ ನಮಗೂ ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ. ನಮ್ದು ಚೆನ್ನಾಗಿದೆಯಾ ಡಿಸೈನ್ ಸರ್ವಿಸಸ್ ಯಾವ ರೀತಿ, ಅದ್ರ ಜೊತೆಗೆ ಒಂದು ಪ್ರೆಸೆಂಟೇಷನ್ ತೋರಿಸ್ತೀವಿ. ನಿಮ್ದು ಏನ್ ತರ ಬರ್ಬೋದು ವ್ಯೂಸ್ ಅಂತ. ಕೀಪಿಂಗ್ ಸ್ಯಾಂಪಲ್ ವ್ಯೂಸ್ ಅಷ್ಟೇ. ಅವ್ರದಕ್ಕೆ ಆಮೇಲೆ ನಾವು ಕಸ್ಟಮೈಸ್ ವ್ಯೂಸ್ ನಂತರ ಕೊಡ್ತೀವಿ. ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ 300 ರೆಡಿ ಡಿಸೈನ್ಸ್ ಇದೆ. ಎಲಿವೇಶನ್ಸ್ ಆಗ್ಬೋದು, ಇಂಟೀರಿಯರ್ಸ್ ಆಗ್ಬೋದು, ಎಲ್ಲ ರೆಡಿ ಇಟ್ಕೊಂಡಿರ್ತೀವಿ. ಅದನ್ನ ತೋರಿಸಿ ನಿಮ್ಗೆ ಇದು ಸೆಟ್ ಆಗ್ಬೋದಾ ಅಂತ ಕೇಳ್ಕೊಂಡು ಬರೀ 10K ನಾವು ಅವ್ರಿಗೆ ಪ್ಲಾನಿಂಗ್ ಕೊಡ್ತಾ ಇದ್ದೀವಿ. ಇನ್ನೊಂದು ಕೆಲವರು ತುಂಬಾ ಜನ ಇವಾಗೆಲ್ಲ AI ತುಂಬಾ ಜನ ಅಪ್ಲಿಕೇಶನ್ ಮಾಡ್ತಿದ್ದಾರೆ. AI ದಲ್ಲೇ ನಾವು ಡಿಸೈನ್ ಮಾಡ್ಕೊಂಡ್ಬಿಡ್ತೀವಿ, 2D ಡಿಸೈನ್ ಮಾಡ್ಕೊಂಡ್ಬಿಡ್ತೀವಿ. ಅದೆಲ್ಲ ಆಗುತ್ತಾ? ಸಾಧ್ಯನಾ? ನೀವು ನಂಬಲ್ಲ, ಒನ್ ಆಫ್ ಆರ್ ಸಾಫ್ಟ್ವೇರ್ ಇಸ್ ಕಾಲ್ಡ್ D5 ಅಂತ. D5 ಅಲ್ಲಿ AI ಇಂಟಿಗ್ರೇಷನ್ ಕೂಡ ಇದೆ. ನಾವು VR AIಗೆಲ್ಲ ಆಲ್ರೆಡಿ ಅಡಾಪ್ಟ್ ಆಗಿದ್ದೀವಿ. ಏನಾಗುತ್ತೆ, ಬೇಸ್ ನಮ್ಮ ಹತ್ರ ಇರಬೇಕು. ಸುಮ್ಮನೆ ಹೇಗೆ ನಾವು ಥ್ರೋ ಮಾಡೋಕ್ಕಾಗಲ್ಲ. 2030 ಕೊಡು, 3040 ಕೊಡು ಅಂದ್ರೆ ನಿಮ್ಗೇನು ಬೇಕೋ ಅಂತ ಕೊಡಲ್ಲ. ಇಂಡಿಯನ್ ಕಂಡೀಷನ್ಸ್ಗೂ ಅದಷ್ಟು ಈಸಿಯಾಗಿ ಅಡಾಪ್ಟ್ ಆಗಿಲ್ಲ. ನಾವೇನ್ ಮಾಡ್ತೀವಿ, ಒಂದು ಬೇಸ್ ಪ್ಲಾನ್ ಕ್ರಿಯೇಟ್ ಮಾಡ್ತೀವಿ. ಅದ್ರ ಮೇಲೆ ಒಂದೊಂದು ರೂಮ್ನು ಇಷ್ಟಿಷ್ಟು ಅಂತ ಕೊಡ್ತೀವಿ. ಬಟ್ ಎಲಿವೇಶನ್ ಬಂದಾಗ ನೀವು ಇಮೇಜ್ ಇಟ್ಕೊಂಡು ಮಲ್ಟಿಪಲ್ ವರ್ಷನ್ಸ್ ಒಂದು 100 ಇಮೇಜಸ್ ಅಲ್ಲೇ ರೆಡಿ ಮಾಡ್ಕೋಬಹುದು. ಸರ್ ಒಂದ್ ಕಡೆಯಿಂದ ಪ್ರಾಡಕ್ಟ್ ಹಾಗೆ ತೋರ್ಸ್ಕೊಂಡ್ ಬಂದ್ಬಿಡೋಣ. ಖಂಡಿತ. ಬೇಸಿಕಲಿ ನಾವು ಎಲ್ಲಾ ತರದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ನಾವು ತಗೊಂತಾ ಇದೀವಿ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಲೈಟ್ಸ್ ಆಗ್ಬೋದು. ಲೈಟ್ಸ್ ಎಲ್ಲ ಬಹಳ ತರ ಇದೆ. ಕಾಬ್ ಲೈಟ್ ಇದೆ, ಮತ್ತೆ ಸರ್ಫೇಸ್ ಲೈಟ್ಸ್ ಇದೆ. ಇಲ್ಲಿ ಹಾಕಿರೋದು ನಿಮ್ಗೆ ಟಿಲ್ಟೇಬಲ್ ಕಾಬ್ ಲೈಟ್ ತರ. ಇದು ನಿಮ್ಗೆ ಶೋರೂಮ್ ಫೀಲ್ ಕೊಡುತ್ತೆ. ಕೆಲವೊಂದು ಸ್ಯಾಂಪಲ್ಸ್ ಎಲ್ಲ ಇಟ್ಟಿದೀವಿ. ಇದು ನೋಡಿ AC ಬ್ಲಾಕ್ ಅಂತ. ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಬಿಲ್ಡಿಂಗ್ ಲೋಡ್ ನಾವು ಕಮ್ಮಿಗೆ ಡಿಸೈನ್ ಮಾಡ್ಬೋದು. 2 feet ವಿಡ್ತ್ ಇರುತ್ತೆ, ಬಟ್ ಅದ್ರ ಕನ್ಸ್ಟ್ರಕ್ಷನ್ ಟೈಪ್ ಬೇರೆ ತರ ಇರುತ್ತೆ. ಸೊ ಲೈಟ್ ವೆಯ್ಟ್ ಕೂಡ ಇದೆ. ಆ ಲೈಟ್ ವೆಯ್ಟ್ ಕೂಡ ಇರುತ್ತೆ. ನೋಡಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಗೋಡೆಗಳು ಯಾವ ತರ ಬೇಕಾದ್ರೂ ಇರ್ಬೋದಾ ಅಂತ. ಆಕ್ಚುಲಿ ಲೋಡ್ ಹೋಗೋದು ಗೋಡೆಗೆ ಹೋಗಲ್ಲ. ಲೋಡ್ ಬೇರಿಂಗ್ ವಾಲ್ಸ್ ನಾವು ಡಿಸೈನ್ ಮಾಡಲ್ಲ. ಎಲ್ಲ ಕಾಲಮ್ಮು ಬೀಮ್ಗೆ ಆ ತರನೇ ಹೋಗೋದ್ರಿಂದ ವಾಲ್ಸ್ ಪಾರ್ಟಿಷನ್ ವಾಲ್ಸ್ ಅಷ್ಟೇ ಅದು. ಅದಕ್ಕೆ ನಾವು AC ಬ್ಲಾಕ್ ನ ಯಾವಾಗ ಲೈಟ್ ವೇಟ್ ಬೇಕೋ ಸಜೆಸ್ಟ್ ಮಾಡ್ತೀವಿ. ಇಲ್ಲಿ ಸುಮ್ಮನೆ ಟೈಲ್ಸ್ ಎಲ್ಲ ಅವ್ರಿಗೆ ತೋರಿಸಬಹುದು ಅಂತ. ಇದನ್ನ ನೀವು ನೋಡಿದ್ರೆ ಸೇಮ್ ಮಾರ್ಬಲ್ ತರ ಇರುತ್ತೆ. ಇದನ್ನ ನೀವು ಟಚ್ ಅಂಡ್ ಫೀಲ್ ಮಾಡಬಹುದು. ಸೇಮ್ ಮಾರ್ಬಲ್ ಫಿನಿಶ್ ಇರುತ್ತೆ. ಈಗ ಕಸ್ಟಮರ್ ಒಂದು ಮೆಟೀರಿಯಲ್ ಸೆಲೆಕ್ಷನ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ಇವಾಗ ನೀವೇನು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲೇ ಸೆಲೆಕ್ಟ್ ಮಾಡ್ಬೋದಾ, ಇಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ನೋಡಿ ಇಲ್ಲಿ ನಮಗೆ ಸ್ಯಾಂಪಲ್ ಗೊತ್ತಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗ್ಲಾಸಿ, ಹೈ ಗ್ಲಾಸಿ, ಮ್ಯಾಟ್, ಇದು ಮಾರ್ಬಲ್ ಫಿನಿಶ್. ಇದನ್ನ ಮುಟ್ಟಿ ಸೇಮ್ ಮಾರ್ಬಲ್ ತರ ಮಾರ್ಬಲ್ ಫಿನಿಶಿಂಗ್
ಇದೆ, ಸ್ವಲ್ಪ ಲೆದರ್ ಫಿನಿಶಿಂಗ್. ಈ ತರದನ್ನ ನಾವು ಸ್ಯಾಂಪಲ್ಸ್ ತೋರಿಸ್ತೀವಿ. ಅವ್ರಿಗೆ ಯಾವ್ದು ಇಷ್ಟ ಅಂಗಡಿ ಕರ್ಕೊಂಡು ಹೋಗ್ತೀವಿ ಬೇಕಾದ್ರೆ. ನಮ್ಮ ಹತ್ರ ಟೈಅಪ್ ವೆಂಡರ್ಸ್ ಬಹಳ ಜನ ಇದ್ದಾರೆ, ಯಾಕಂದ್ರೆ ರೆಗ್ಯುಲರ್ ಬೇಸಿಸ್ ತಗೋತಾನೆ ಇರ್ತೀವಿ. ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಬೇಸಿಕ್ ಟೈಲ್ಸ್ ನ ತೋರ್ಸಕ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದನ್ನ ಮೊಸಾಕ್ ಟೈಲ್ಸ್ ಅಂತ ಕೂಡ ಕರಿತೀವಿ. ಒಂದು ಟೈಲ್ ಮಧ್ಯೆ ಇದನ್ನ ಹಾಕಿದ್ರೆ ಕಾರ್ಪೆಟ್ ತರ ಫೀಲಿಂಗ್ ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ಇದೆ, ಮ್ಯಾಟ್ ಫಿನಿಶಿಂಗ್ ಇದೆ. ಇದರಲ್ಲೂ ತುಂಬಾ ಫಿನಿಶಸ್ ಬರುತ್ತೆ. ಇವಾಗ ಇದನ್ನ ಮಾಡಿದ್ರೆ ಕರ್ವ್ ಸರ್ಫೇಸಸ್ಗೆ ನಾವು ಬಳಸ್ಬೋದು. ಕರ್ವ್ ಟೈಲ್ ಅಂತ ಹೇಳ್ತೀವಿ. ಯಾವಾಗ ನಾವು ಕರ್ವ್ ಕೊಡ್ತೀವಿ ಅದನ್ನ ನಾವು ಬಳಸ್ಬೋದು. ಆ ತರ ಮೆಟೀರಿಯಲ್ಸ್ ಇದೆ. ಇದೇ ರೀತಿ ಇದು ನಿಮ್ಗೆ ಬಹಳ ಯುನಿಕ್ ಮೆಟೀರಿಯಲ್ CSCB ಅಂತ, ಕಂಪ್ರೆಸ್ ಸ್ಟೆಬಿಲೈಸ್ಡ್ ಅರ್ತ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಯೂಶಲಿ ಬ್ರಿಕ್ಸ್ ನ ಬರ್ನ್ ಮಾಡಿರ್ತೀವಲ್ಲ, ಇದನ್ನ ಕಂಪ್ರೆಸ್ ಮಾಡಿರ್ತೀವಿ. ಲಿಟಲ್ ಬಿಟ್ ಎಕೋ ಫ್ರೆಂಡ್ಲಿ ಕೂಡ. ಇಲ್ಲಿ ಕಟ್ಟಿರೋ ಎಲ್ಲಾ ಬ್ರಿಕ್ಸ್ CSCB ಇಲ್ಲ, ಎಕೋ ಫ್ರೆಂಡ್ಲಿ ಆಗೇ ಇರುತ್ತೆ. ನಿಮ್ಗೆ ಇದನ್ನ ಮ್ಯಾನ್ ಮೇಡಗೂ ಮಾಡಿಸ್ಬೋದು, ಬಟ್ ಇದು ಮಿಷಿನ್ ಮೇಡ್ ಆಗಿರುತ್ತೆ. ಇದರಲ್ಲಿ ಬಹಳ ವೆರೈಟೀಸ್ ಇದಾವೆ ನಿಮ್ಗೆ. ಇದು ನಿಮ್ಗೆ UPVC ವಿಂಡೋ, ಬಟ್ ವುಡ್ ಫಿನಿಶಿಂಗ್. ಇದು ಕೂಡ 3 ಟ್ರ್ಯಾಕ್ ಬರುತ್ತೆ. 2.5 ಟ್ರ್ಯಾಕ್. 2.5 ಟ್ರ್ಯಾಕ್ ಅಲ್ಲಿ ನಿಮ್ಗೆ ಮಸ್ಕಿಟೋ ಮೆಶ್ ಒಂದು 0.5 ಟ್ರ್ಯಾಕ್ ಬರುತ್ತೆ. ಇಲ್ಲಿ ನೀವು ನೋಡಿದ್ರೆ ಮೇಲೆಗಡೆ ಎಲ್ಲ ಕ್ಲೇ ಟೈಲ್ಸ್ ನಾವು ಬಳಸಿದೀವಿ. ಟಾಪ್ ಲೇಯರ್ ಇರುತ್ತೆ, ಬಾಟಮ್ ಲೇಯರ್ ಇರುತ್ತೆ. ಈ ಲೇಯರ್ನ ನಾವು ಇಲ್ಲಿ ನೋಡ್ಬೋದು ಲೈವ್ ಆಗಿ. ಆ ಥರದ್ದು ಟೈಲ್ಸ್ ಕೂಡ ನಾವು ಬಳಸ್ತೀವಿ. ಯೂಶಲಿ ಟೆರಕೋಟಾ ಕ್ಲಾಡಿಂಗ್ ಅಂತ ಹೇಳ್ತೀವಿ. ಎಲ್ಲಾನ ಬೇಕು ಅಂದ್ರೆ ಟೆರಕೋಟಾ ಕ್ಲಾಡಿಂಗ್ ಕೂಡ ಈ ರೀತಿ ನಾವು ಟೆರಕೋಟಾ ಕ್ಲಾಡಿಂಗ್ ಬಳಸ್ಕೋಬಹುದು. ಇದೆಲ್ಲ ನಿಮ್ಗೆ ಬೇರೆ ಬೇರೆ ತರ ಹ್ಯಾಂಡ್ ರೈಲ್ಸ್. ಈಗ ಗ್ಲಾಸ್ ಹಾಕ್ತಿವಲ್ಲ ಫ್ರಂಟ್ ಎಲಿವೇಶನ್ ಅಲ್ಲಿ, ಅದ್ರ ಮೇಲೆಗಡೆಗೆ ಬರುತ್ತೆ ನಿಮ್ಗೆ ಇದು. ಇದರಲ್ಲಿ ವುಡ್ ಮಾತ್ರ ಒಂದೇ, ವುಡ್ ಫಿನಿಶ್ ಇದೆ, ಅಲ್ಯೂಮಿನಿಯಂ ಕೋರ್ ಇರುತ್ತೆ. ಆ ತರ ನಿಮ್ಗೆ ಬೇರೆ ಬೇರೆ ಮೆಟೀರಿಯಲ್ಸ್ ಎಲ್ಲ ನಾವು ಬೇಕಾದ್ರೆ ಕೊಡ್ಬೋದು. ಅಲ್ಲಿ ಗ್ರೇಟ್ ವೇಟ್ ಅವ್ರದ್ದು ನಾವು ಎಷ್ಟೊಂದ್ ಕಡೆ ಹಾಕ್ತಾ ಇದೀವಿ ಸ್ವಿಚಸ್ ಎಲ್ಲ. ಆ ಸ್ವಿಚಸ್ ಅಲ್ಲೂ ಬೇರೆ 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 ತರ ವೆರೈಟೀಸ್ ಇರುತ್ತೆ. ಇದು ನಿಮಗೆ WPC ಫ್ರೇಮ್ ಬೇಕು ಅಂದವ್ರಿಗೆ WPC ಫ್ರೇಮ್ ಬಾತ್ರೂಮ್ಸ್ಗೆ ನಾವು ಬಳಸ್ತೀವಿ. ಆಮೇಲೆ ಇದೆಲ್ಲ ನಿಮಗೆ ವಿನೈಲ್ ಫ್ಲೋರಿಂಗ್ ಅಂತ ಹೇಳಿ, ಯಾವಾಗ ನಮಗೆ ಜಿಮ್ ತರ ಬೇಕು ಆ ತರದ್ರಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಬೋದು. ಮೇಲೆಗಡೆ ಇರೋದು ನಿಮಗೆ ACP ಮತ್ತೆ ವುಡನ್ ಫ್ಲೋರಿಂಗ್ ಅಂತ ಹೇಳಿ, ಅದು ನಿಮ್ಗೆ ಇವಾಗ ಕಮರ್ಷಿಯಲ್ ಜಾಸ್ತಿ ಬಳಸ್ತಾ ಇದ್ದಾರೆ, ಮನೆಗಳಲ್ಲಿ ಕಮ್ಮಿ. ಬಟ್ ಸ್ಟಿಲ್ ಹೈ ಎಂಡ್ ಮನೆಗಳಲ್ಲಿ ಬೇಕಂದ್ರೆ ನಾವು ವುಡನ್ ಫ್ಲೋರಿಂಗ್ ತರನು ಕೊಡ್ಬೋದು. ಈ ವುಡನ್ ಫ್ಲೋರಿಂಗ್ ತರ ಟೈಲ್ಸು ಇದೆ, ಅದನ್ನು ತೋರಿಸ್ತೀನಿ, ಅದು ಮಾಡ್ಕೋಬಹುದು. ಇದೆಲ್ಲ ನಿಮಗೆ ಕಾರ್ಪೆಟ್ಸ್ ಫಾರ್ ನಾವು ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡೋದ್ರಿಂದ ಕಾರ್ಪೆಟ್ಸ್ ಕೂಡ ನಾವು ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಬಳಸ್ತೀವಿ. ಆಮೇಲೆ ಬೇರೆ ಬೇರೆ ತರ ವುಡ್ ಇದೆ. ಈಗ ಬೇರೆ ಬೇರೆ ಕಂಪನೀಸ್ ಇದೆ, ಬೇರೆ ಬೇರೆ ಥಿಕ್ನೆಸಸ್ ಇದೆ. ಅದನ್ನು ಕೂಡ ನಾವಿಲ್ಲಿ ಒಂದು ಸ್ಯಾಂಪಲ್ಸ್ ಇಟ್ಟಿದ್ದೀವಿ. ಇದನ್ನ ಬಿಟ್ಟರೆ ಇದೆಲ್ಲ ನಿಮ್ಗೆ ಇವಾಗ ಲೋವರ್ ಪ್ಯಾನಲ್ಸ್ ಅಂತ ಸ್ವಲ್ಪ ಟ್ರೆಂಡಿ ಆಗಿದೆ. ನಿಮ್ಗೆ ವಾಲ್ಸ್ಗೆ ಡೈರೆಕ್ಟ್ ಆಗಿ ಕೂಡ ನೀವು ಇದನ್ನ ಇನ್ಸ್ಟಾಲೇಷನ್ ಮಾಡಬಹುದು. ಹೌದು, ಕ್ಲಿಪ್ ಬರುತ್ತೆ. ಕ್ಲಿಪ್ ಬಂದ್ಬಿಟ್ಟು ನೀವು ಇದನ್ನ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಅದರಲ್ಲಿ ನಮ್ಮ ಹತ್ರ ಬಹಳ ವೆರೈಟೀಸ್ ನಾವು ಇಟ್ಟಿದ್ದೀವಿ. ಇದು ಯಾವುದು ಸೆಲ್ಗಲ್ಲ, ಬಟ್ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲೇ ನಿಮ್ಗೆ ತೋರಿಸ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲೇ ನೀವು ಎಲ್ಲಾ ತರ ಮೆಟೀರಿಯಲ್ ನ ಒಂದ್ಸಲಿ ನೋಡಬಹುದು. ಹೌದು. ಸೊ ಇವಾಗ ನೀವು ಬರೀ ಕನ್ಸ್ಟ್ರಕ್ಷನ್ ಒಂದೇ ಅಲ್ಲ, ಇಂಟೀರಿಯರ್ ಕೂಡ ನಮ್ದು ನಾವು ಡಿಸೈನ್ ಮಾಡೋದು ಸರ್ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಅಂತ. ನಾವು ಬರೇ ಕನ್ಸ್ಟ್ರಕ್ಷನ್ ಅಂತಾನು ಮಾಡಲ್ಲ, ಬರೀ ಇಂಟೀರಿಯರ್ ಮಾಡಲ್ಲ. ಮೇನ್ ಡಿಸೈನ್ ಬೇಸ್. ಹೌದು, ಪ್ಲಸ್ ಡೆಕೋರ್. ನೀವು ಇಲ್ಲಿ ಗಮನಿಸಿದ್ರೆ ಎಷ್ಟೊಂದು ನಾನು ಚೈನಾದಿಂದ ತರಿಸಿದ್ದೀನಿ ಫರ್ನಿಚರ್. ಹೌದು, ನಾನೇ ಅಲ್ಲಿ ಹೋಗಿ ಪ್ರೊಕ್ಯೂರ್ ಮಾಡಿ ನಮ್ಮ ಆಫೀಸ್ಗೆ ಯುನಿಕ್ ಆಗಿರ್ಲಿ ಅಂತ. ಇದು 2-3 ಆಗಿರ್ಬೋದು, ಈ ಟೀ ಟಾಪ್ ಆಗಿರ್ಬೋದು, ಆಮೇಲೆ ಅದು ಕ್ಯಾಟರ್ಪಿಲ್ಲರ್ ಚೇರ್ ಅಂತ ಹೇಳ್ತೀವಿ, ರಿವಾಲ್ವ್ ಆಗುತ್ತೆ. ಹೌದು, ಈ ಲೈಟ್ಸ್ ಕೂಡ ಹೋಗಿ ಪ್ರೊಕ್ಯೂರ್ ಮಾಡ್ಕೊಂಡ್ಬಂದು, ಇನ್ಕ್ಲೂಡಿಂಗ್ ಆ ಪೇಂಟಿಂಗ್ ಆಗಿರ್ಬೋದು. ನಾವು ಡೆಕೋರ್ ಕೂಡ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ಕನ್ಸ್ಟ್ರಕ್ಷನ್ ಆಯ್ತು, ಇಂಟೀರಿಯರ್ಸ್ ಆಯ್ತು, ಅದ್ರ ಜೊತೆಗೆ ಅದಕ್ಕೆ ಎನ್ಹಾನ್ಸ್ ಮಾಡಬೇಕು ಅಂದ್ರೆ ನೋಡಿ, ಈ ವಾಲ್ ಅಲ್ಲಿ ಒಂದು ಪೇಂಟಿಂಗ್ ಇಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ತರ ನಾವು ಡೆಕೋರ್ ಕೂಡ ಎಲ್ಲ ಆದ್ಮೇಲೆ ಬ್ಯೂಟಿಫಿಕೇಶನ್ ಹೆಂಗ್ ಮಾಡ್ತೀವಿ, ಒಂದು ವಾಲ್ ಪೇಂಟ್ ಇಟ್ಕೊಂಡು ನಾವು ವಾಲ್ ಹೆಂಗ್ ಎನ್ಹಾನ್ಸ್ ಮಾಡ್ತೀವಿ, ಇದು ಕೂಡ ಬಹಳ ಮ್ಯಾಟರ್. ಅದನ್ನು ಕಸ್ಟಮರ್ ಬೇಕಂದ್ರೆ ಬೇಕಾದ್ರೆ ನೀವು ಪ್ರೊವೈಡ್ ಮಾಡ್ತೀರಾ? ನಾವು ಎಲ್ಲಾನು ಪ್ರೊವೈಡ್ ಮಾಡ್ತೀವಿ. ನಾವು ಅದನ್ನು ಬಟ್ ಅದೆಲ್ಲ ಅವರೇ ಡೈರೆಕ್ಟ್ ಆಗಿ ಬೈ ಮಾಡ್ಬೋದು. ನಮ್ ಥ್ರೂನೇ ಬೈ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ. ನಮ್ಗೆ ನೀವು ಬಂದು ಮನೆ ನೋಡಿದಾಗ ನಿಮ್ಗೆ ಇಷ್ಟ ಆಗ್ಬೇಕು, ಬರೋ ಕಸ್ಟಮರ್ಗೆ ಇಷ್ಟ ಆಗ್ಬೇಕು, ಅಲ್ಲಿರೋರು ಎಂಜಾಯ್ ಮಾಡ್ಬೇಕು ಆ ಪ್ರಾಪರ್ಟಿನ. ಅದು ನಮ್ಗೆ ಖುಷಿ ಕೊಡುತ್ತೆ. ಇದೆಲ್ಲ ವೇರಿಯಸ್ ಟೈಪ್ಸ್ ಆಫ್ ಲ್ಯಾಮಿನೇಟ್ಗಳು, ಅಕ್ರಿಲಿಕ್ ಆಗಿರಲಿ, ನಾರ್ಮಲ್ ಲ್ಯಾಮಿನೇಟ್ ಆಗಿರ್ಲಿ, ತುಂಬಾ ತರ ಗೊತ್ತಿರುತ್ತಲ್ಲ, ಆ ತರದ್ದೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ ಇಟ್ಟಿದೀವಿ. ಇದು ಎಡ್ಜ್ ಬ್ಯಾಂಡಿಂಗ್ ಅಂತೀವಿ. ನಮ್ದು ಫರ್ನಿಚರ್ಸ್ ಎಲ್ಲ ಎಷ್ಟೊಂದು ಮಾಡ್ಯುಲರ್ ಆಗಿ ಬರುತ್ತೆ, ಸೈಟಲ್ಲೇ ಮಾಡ್ಬೇಕಂತೇನಿಲ್ಲ, ಮಾಡ್ಯುಲರ್ ಆಗಿರೋದನ್ನ ನಾವು ಬಂದ್ ಮಾಡ್ತೀವಿ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಮಾಡ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾವು ಮೆಜರ್ಮೆಂಟ್ ತೆಗಿಬೋದು. ಒಂದ್ ಸ್ಟೈಲ್ ರೆಡಿ ಆಗೋದ್ರೆ ನಾವು ಮೆಜರ್ಮೆಂಟ್ ತಗೊಂಡು ಫ್ಯಾಕ್ಟ್ರಿಲೇ ರೆಡಿ ಮಾಡಿ ಸೈಟ್ ರೆಡಿ ಆಗಿದ ತಕ್ಷಣ ಕರ್ಕೊಂಡ್ಬಂದು. ಎಷ್ಟು ದಿನದಲ್ಲಿ ಆಗುತ್ತದು ಸರ್? ಇಂಟೀರಿಯರ್ ಟೇಕ್ಸ್ 45 days ಅರೌಂಡ್ ಆಗುತ್ತೆ. 45 days. ನಾವು ಕನ್ಸ್ಟ್ರಕ್ಷನ್ ನಾವೇ ಮಾಡೋದ್ರಿಂದ ಆ ಹ್ಯಾಂಡ್ ಓವರ್ ಟೈಮ್ ಉಳಿಯುತ್ತೆ ನಿಮ್ಗೆ. ಕನ್ಸ್ಟ್ರಕ್ಷನ್ ಮಾಡಿ ಇನ್ನೊಂದು ಇಂಟೀರಿಯರ್ ಟೀಮ್ ಅವ್ರಿಗೆ ಹ್ಯಾಂಡ್ ಓವರ್ ಕೊಡೋಕ್ ಬದಲು ನಾವೇ ಇದ್ದಾಗ ಆವಾಗಲೇ ಹಂಗೆ ಟೈಲ್ ಜೊತೆಗೆ ನಾವು ಟೈಲ್ ಹಾಕಿದ ತಕ್ಷಣ ಮೆಜರ್ಮೆಂಟ್ ತಗೋತೀವಿ, ಅದನ್ನ ಫ್ಯಾಕ್ಟ್ರಿಗೆ ಕೊಡ್ತೀವಿ. ಇಲ್ಲಿ ಸೈಟಲ್ಲಿ ರೆಡಿ ಆಗ್ತಿದ್ದಂಗೆ ಬಂದು ಇನ್ಸ್ಟಾಲ್ ಮಾಡ್ಕೊ. ನೋಡಿ, ಇದು 42x50 ಸೈಟ್ದು. ಇದು ಕಾರ್ನರ್ ಸೈಟ್ ಆಗಿರುತ್ತೆ, 2 ಕಡೆ ರೋಡ್ ಇದೆ. ಇದು ಆಲ್ರೆಡಿ ಸೈಟ್ ಕಟ್ತಾ ಇದೀವಿ, ಒಂದು ಕಡುಬಗೆರೆ ಹತ್ರ
ಆಗ್ತಾ ಇದೆ ನಡೀತಾ ಇದೆ. ಈಗ ಫ್ಲೋರಿಂಗ್ ಎಲ್ಲ ಆಗಿ ಇಂಟೀರಿಯರ್ಸ್ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ನೀವು ನೋಡಿದ್ರೆ ಇದನ್ನ ಕಾನ್ಸೆಪ್ಟ್ 2D ಪ್ಲಾನ್ ಅಂತ ಹೇಳ್ತೀವಿ. ಇಲ್ಲೇನು ಗೊತ್ತಾಗುತ್ತೆ, ಕಾರ್ ಪಾರ್ಕಿಂಗ್ ಇಂದ ಮೇನ್ ಎಂಟ್ರೆನ್ಸ್ ಬರ್ತೀವಿ. ಇದೆಲ್ಲ ನಿಮ್ಗೆ ಲಿವಿಂಗ್. ನಾವೇನ್ ಮಾಡ್ತೀವಿ, ಒಂದು ಟಿವಿ ಯೂನಿಟ್ ಕೂಡ ಫಸ್ಟ್ ಡಿಸೈನ್ ಮಾಡಿರ್ತೀವಿ. ಇಲ್ಲೇ ಟಿವಿ ಬರಬೇಕು, ಎಷ್ಟು ಕಾರ್ ಇಡಿಸ್ಬೋದು, ಯಾವ ರೀತಿ ಅನ್ನೋದಾದ್ಮೇಲಿಂದ ನಿಮ್ಗೆ ಲಿವಿಂಗ್ ಸೋಫಾ ತರ, ಇಲ್ಲಿಂದ ಓಪನ್ ಪೂಜಾ ಆ ಥರ. ಇಲ್ಲಿ ಸ್ಕೈಲೈಟ್ ಬರೋದ್ರಿಂದ ನಾವು ಪೂಜಾ ಸ್ಟೇರ್ ಕೇಸ್ ಮಧ್ಯದಲ್ಲಿ ಪೂಜಾ ಮಾಡ್ತಾ ಇದೀವಿ. ಮತ್ತೆ ಬಂದ್ರೆ ಇಲ್ಲಿ ಡೈನಿಂಗು, ಇದು ನಿಮಗೆ ಓಪನ್ ಏರಿಯಾ, ಮತ್ತೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾ ಇದೀವಿ ಅಲ್ಲಿ. ಇದು ಕೂಡ ನಿಮಗೆ ಓಪನ್ ಏರಿಯಾ. ನಾವು ಲಾಟ್ ಆಫ್ ಓಪನ್ ಸ್ಪೇಸಸ್ ಇಟ್ಟಿದ್ದೀವಿ. ಅದಾದ್ಮೇಲೆ ನೀವು ಒಳಗೆ ಬಂತು ಅಂದ್ರೆ ಕಿಚನ್. ಇದು ಓಪನ್ ಕಿಚನ್ ತಾನೆ, ಬಟ್ ಸೆಮಿ ಪ್ರೈವೇಟ್ ಇರುತ್ತೆ. ಡೈರೆಕ್ಟ್ ಆಗು ಕಾಣಲ್ಲ, ಬಟ್ ಓಪನ್ ಆಗು ಇರುತ್ತೆ. ಒಂದು ರೂಮ್ ತರ ಫೀಲಿಂಗ್ ಬರಲ್ಲ. ಈ ರೀತಿ ಒಂದು ಮಾಡಿದೀವಿ. ಅಂದ್ರೆ ಪಿಕ್ಚರ್ ಸಮೇತ ನೀವು ಇಲ್ಲೇ ನೋಡ್ಕೊಂಡ್ಬಿಡ್ಬೋದು, ಎಲ್ಲೆಲ್ಲಿ ಏನೇನು ಬರುತ್ತೆ. ಏನಾಗ ವಾಸ್ತು ಪ್ರಕಾರ ಬಂದಿದೆ. ಬೇಸಿಕ್ ವಾಸ್ತು ನಾವು ಮೇಂಟೈನ್ ಮಾಡ್ತೀವಿ. ಯಾವ ಮೂಲೆಯಲ್ಲಿ ಏನಿರ್ಬೇಕು ಅದೆಲ್ಲ ನಾವು ನೋಡ್ತೀವಿ. ಆದ್ರಿಂದ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ. ಹಂಗೂ ಬೇಕು, ಅವ್ರ ಹತ್ರ ಆಲ್ರೆಡಿ ಒಬ್ರು ವಾಸ್ತವ್ರು ಇದ್ದಾರೆ ಅಂದ್ರೆ ಕೂಡ ನಾವು ಅದನ್ನ ಅಡಾಪ್ಟ್ ಮಾಡ್ತೀವಿ. ನಾವು ಮೇನ್ ನೋಡೋದು ಎಸ್ಥೆಟಿಕ್ಸ್, ಎಲ್ಲೆಲ್ಲಿ ಗಾಳಿ ಕೊಡ್ಬೋದು, ಬೆಳಕು ಕೊಡ್ಬೋದು, ಓಪನ್ ಸ್ಪೇಸಸ್ ಎಲ್ಲಿ ಇಡ್ಬೋದು, ಲ್ಯಾಂಡ್ಸ್ಕೇಪ್ ಏರಿಯಾಸ್ನ ಯಾವ ರೀತಿ ನಾವು ಇನ್ಕ್ಲೂಡ್ ಮಾಡ್ಬೋದು. ನೋಡಿ, ಇದು ಮೇಲೆಗಡೆ ಫ್ಲೋರ್. ಮೇಲೆಗಡೆಗೆ ಹೋದಾಗ 2 ಬೆಡ್ರೂಮ್ಸ್ ನಾವು ಕೊಟ್ಟಿದ್ದೀವಿ. ಇಲ್ಲೆಲ್ಲ ಯೂಶಲಿ ಇವಾಗ ವಾಕ್ ಇನ್ ವಾರ್ಡ್ರೋಬ್ಸ್, ಅಟ್ಯಾಚ್ ಟಾಯ್ಲೆಟ್, ಅದ್ರಲ್ಲಿ ಕೂಡ ವೆಟ್ ಏರಿಯಾ, ಡ್ರೈ ಏರಿಯಾ ಎಲ್ಲ ನಾವು ಸಪರೇಟ್ ಮಾಡಿರ್ತೀವಿ. ಇದಕ್ಕೆ ದೊಡ್ಡದಾದ ಬಾಲ್ಕನಿ ಇದೆ. ಇದರಲ್ಲಿ ಚೇಂಜಸ್ ಬೇಕಂದ್ರೆ ಲೈವ್ ಆಗಿ ಇಲ್ಲೇ ಕುತ್ಕೊಂಡು ನಾವು ಅವ್ರಿಗೆ ಮಾಡ್ಕೊಡ್ತೀವಿ. ಇಲ್ಲ ಕೆಲವೊಂದು ಕ್ಲೈಂಟ್ಸ್ ಎಲ್ಲ ನಮ್ಗೆ ಫಾರಿನ್ ಇಂದ ಎಲ್ಲ ಕಾಲ್ ಮಾಡಿದಾಗ ಏನಾಗುತ್ತೆ, ಅವ್ರು ಅಲ್ಲಿದ್ದಾಗ ವಿಡಿಯೋ ಕಾಲ್ ಅಲ್ಲಿ ಕೂಡ ನಾವು ಮಾಡಿದ್ವಿ. ಗೂಗಲ್ ಮೀಟ್ಸ್ ಅಲ್ಲೇ ಲೈವ್ ನಾವು ಚೇಂಜ್ ಮಾಡ್ತೀವಿ. ಈ ಬೆಡ್ ನ ಈ ತರ ತಿರ್ಗಿಸಿದ್ರೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಯಾವ್ದಕ್ಕೆ ಹೆಡ್ ಪೊಸಿಷನ್ ಇರಬೇಕು, ಅದನ್ನ ನಾವು ಲೈವ್ ಆಗಿ ಮಾಡಿ ತೋರಿಸೋದ್ರಿಂದ ಡಿಸಿಷನ್ಸ್ ಈಸಿ ಆಗುತ್ತೆ. ಈಗ ನೀವು 10,000 ಅಂತ ಏನು ಹೇಳಿದ್ರೆ, ಅದು ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಎಷ್ಟೇ ಇದ್ರೂ 10,000 ರೂಪೀಸ್ ನೀವು. ಹೌದು, ನಾವು ಫಿಕ್ಸ್ಡ್. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ನಾವು ಡಿಸೈನ್ ಥಾಟ್ ನಮ್ದು ಚೆನ್ನಾಗಿದ್ಯಾ, ಅದಾದ್ರೆ ಖಂಡಿತ ಮನೆ ಪ್ರೊಸೆಸ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರನೇ ನಾವು ಮಾಡ್ತಾ ಇದೀವಿ. ಈಗ ಟೆರೆಸ್ಗೆ ಬಂದ್ರೆ ಸ್ವಲ್ಪ ಸೆಮಿ ಓಪನ್ ಏರಿಯಾ ಇದೆ. ಪ್ರಾಬಬ್ಲಿ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಶೂಟ್ ಮಾಡೋಣ. ಒಂದು ರೂಮ್ ಇದೆ. ಈ ತರ ಪ್ರತಿಯೊಂದು ಈ ಮೂರ್ ಫ್ಲೋರ್ದು ಒಂದು ಮನೆ ಕಂಪ್ಲೀಟ್. ಇವಾಗ ನಾವು ನೋಡಿದ್ದು ಕಂಪ್ಲೀಟ್ 3 ಫ್ಲೋರ್ದು. ಹೌದೌದು, 4 BHK ಹೌಸ್ ಇದು. ಒಂದು ಟಿಪಿಕಲ್ ವಿಲ್ಲಾ ಟೈಪ್. ಕಾರ್ನರ್ ಬಂದ್ರೆ ಹೆಂಗಾಗುತ್ತೆ ಅಂತ ಇದ್ರದ್ದೇನ ಎಲಿವೇಶನ್ ಪ್ಲಾನಿಂಗ್ ಖಂಡಿತ ಇದೆ. ನೋಡಿ, ಇವಾಗ ನಾನು ನಿಮ್ಗೆ 2D ಪ್ಲಾನ್ ತೋರಿಸಿದೆ. ನೆಕ್ಸ್ಟ್ ಇದ್ರದ್ದು ಎಲಿವೇಶನ್ ಯಾವ ರೀತಿ ಕಾಣುತ್ತೆ ನೋಡೋಣ. ಆ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ನಾನು ಹೇಳದ್ನಲ್ಲ, ಫ್ರಂಟ್ ರೂಮ್ ಅಲ್ಲಿ ಒಂದು ದೊಡ್ಡ ಬಾಲ್ಕನಿ ಕೊಡ್ತಾ ಇದೀವಿ. ಇಲ್ಲಿ ಮೇಲೆಗಡೆ ನೋಡಿದ್ರೆ MS ಫ್ರೇಮಿಂಗ್ ಮಾಡಿ ನಾವು ಗ್ಲೇ ಟೈಲ್ಸ್ ನಾವು ಉಪಯೋಗಿಸೋಣ ಅಂತಿದೀವಿ. ಇಲ್ಲ ನಾವು ಬ್ರಿಕ್ ಲ್ಯಾಂಡಿಂಗ್ ಅಂತ ಹೇಳಿದ್ವಿ. ಬಟ್ ಇನ್ನ ಡಿಸೈನ್ ಸ್ಟೇಜಸ್ ಅಲ್ಲಿ ಇದೆ. ಇದ್ರದ್ದು ಬೇರೆ ಆಂಗಲ್ ತೋರಿಸೋಣ. ಹೌದು, ತೋರಿಸಿ. ನೋಡಿ, ಇದು ಟಾಪ್ ವ್ಯೂ. ಅವ್ರು ಒಂದು ಸ್ವಿಮ್ಮಿಂಗ್ ಪೂಲ್ ಕೇಳಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಹೌದು, ಅದನ್ನ ನಾವು ಡಿಸೈನ್ ಮಾಡ್ತಾ ಇದೀವಿ. ಈ ತರ ನಾವು ಟಾಪ್ ವ್ಯೂನು ತೋರಿಸ್ತೀವಿ. ಇನ್ನೊಂದು ಸೈಡ್ ತೋರಿಸ್ಬೋದು. ಇದು ಒಂದು ಸೈಡ್ ವ್ಯೂ ಆಗುತ್ತೆ. ಕಾರ್ನರ್ ಆಗ್ಲೇ ಹೇಳಿದ್ರೆ, ಕಾರ್ನರ್ ಪ್ಲಾಟ್ ಆದ್ರಿಂದ ಇದು ಯಾವ ರೀತಿ ಕಾಣ್ಬೋದು ಅಂತ. ಬಟ್ ಇದೊಂದು ನಮ್ದು ಕಾನ್ಸೆಪ್ಟ್. ಅದನ್ನ ಇಟ್ಕೊಂಡು ನಾವು ಬೇರೆ ಬೇರೆ ಸ್ಟ್ರಕ್ಚರ್ ಎಲ್ಲ ಸೇಮ್ ಇರುತ್ತೆ, ಬಟ್ ಎಲಿಮೆಂಟ್ಸ್ ನ ನಾವು ಚೇಂಜ್ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಥಾಟ್ಸ್ ಅಂಡ್ ಡಿಸೈನ್ಸ್. ನಮ್ದು ಕೂಡ ಇನ್ಪುಟ್ಸ್ ಇದ್ದೇ ಇರುತ್ತೆ. ಇದ್ರದ್ದು ವಿಡಿಯೋ ಕೂಡ ನಾವು ತೋರಿಸ್ತೀವಿ. ಒಂದು ನೋಡಿ, ಇದು ಮನೆ ವಿಡಿಯೋ ಆಗ್ಬೋದು, ಯಾವ ರೀತಿ ಕಾಣುತ್ತೆ ಅಂತ. ಸೊ ದಟ್ ಅವ್ರಿಗೆ ಅರ್ಥ ಆಗುತ್ತೆ. ಇದು ಇನ್ನೊಂಥರ ಡಿಸೈನ್ ಲೇಔಟ್ ಕೊಟ್ಟಿದ್ವಿ ಅವ್ರಿಗೇನೆ. ಆ ರೀತಿ ನಾವು ಈ ವಿಡಿಯೋಸ್ ಕೊಟ್ಟಾಗ್ಲೂ ಅವ್ರಿಗೆ ಇಷ್ಟ ಆಗುತ್ತೆ. ಪ್ರತಿಯೊಂದು ಸ್ಮಾಲ್ ಡೀಟೇಲಿಂಗ್ ಇರುತ್ತಲ್ಲ, ಗ್ಲಾಸ್ ರೈಲಿಂಗ್ ಆಗ್ಬೋದು, ಟಾಪ್ ಇಂದ ಹೆಂಗ್ ಕಾಣುತ್ತೆ ಅನ್ನೋದಾಗ್ಬೋದು, ಅದನ್ನೆಲ್ಲ ನೋಡಿ. ಇದು ನೋಡ್ತಿದ್ದಾಗ ಗೊತ್ತಾಗ್ಬಿಡ್ರೆ ಎಕ್ಸಾಕ್ಟ್ ಗೆ ಮನೆ ಯಾವ ತರ. ಹೌದೌದು, ನಾನು ಇದು ಕಂಪ್ಲೀಟ್ ಆದ್ಮೇಲೆ ವಿಡಿಯೋ ಕಳಿಸ್ತೀವಲ್ಲ, ಅವಾಗ ಇದೇ ಎಕ್ಸಾಕ್ಟ್ ಆಗಿ ಬರುತ್ತೆ. ನಾವೇನ್ ಮಾಡ್ತೀವಿ ಅದನ್ನ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇದೆಲ್ಲ ಡಿಸೈನ್ ಸ್ಟೇಜಸ್ ಆದ್ರಿಂದ ಬೇರೆ ಬೇರೆ ತರ ನೀವು ಆಂಗಲ್ಸ್ ಎಲ್ಲ ಕೊಡ್ತೀವಿ. ನಮ್ದು D5 ಅಂತ ಸಾಫ್ಟ್ವೇರ್ ಬಹಳ ಯೂನಿಕ್ ಆಗಿದೆ. ಅದರಲ್ಲಿ ತುಂಬಾ ಸ್ಪೀಡ್ ಆಗಿ ಮಾಡ್ಬೋದು. ನೀವು ಇಲ್ಲಿ ಚೇಂಜಸ್ ಕೇಳಿದ್ರೆ ನಮ್ಗೆ ಒಂದು 10 ಮಿನಿಟ್ಸ್ ಕೊಟ್ಟರೆ ಈ ವಿಡಿಯೋದಲ್ಲಿ ಮೆಟೀರಿಯಲ್ ಚೇಂಜ್ ಮಾಡಿ ಅಲ್ಲೇ ಕೊಡ್ತೀವಿ. ಇದ್ರದ್ದೇ ಇಂಟೀರಿಯರ್ ವ್ಯೂಸ್ ನೋಡೋಣ. ನೋಡಿ, ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿದ್ರೆ 3D ಎಲ್ಲ ನೋಡಿದ್ರೆ, ಬಟ್ ಒಳಗಡೆ ಯಾವ ರೀತಿ ಕಾಣುತ್ತೆ ಅನ್ನೋದಕ್ಕೂ ನಮ್ಗೆ ತೋರ್ಸೋಣ. ಇದೊಂದು ಇಂಟೀರಿಯರ್ ಡಿಸೈನ್ ಪ್ರೆಸೆಂಟೇಷನ್. ಟರ್ನ್ಕಿ ಪ್ರಾಜೆಕ್ಟ್. ಇದು ಕನ್ಸ್ಟ್ರಕ್ಷನ್ ಕಮ್ ಇಂಟೀರಿಯರ್ಸ್ ಮಾಡ್ತಾ ಇದೀವಿ. ಇದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಒಂದು ಕೀ ಪ್ಲಾನ್ ಅಂತ ಕೊಟ್ಟಿರ್ತೀವಲ್ಲ, ಇದರಲ್ಲಿ ನಾವು ತೋರಿಸಿದ್ವಿ. ನೋಡಿ, ಆ ಪಾರ್ಕಿಂಗ್ ಇಂದ ಇದು ಮೇನ್ ಡೋರ್ ಇಂದ ಎಂಟರ್ ಆಗ್ತೀರಾ. ಈ ಲೀವಿಂಗ್ ಅಲ್ಲಿ ಕೂತು ಟಿವಿ ನೋಡಿದ್ರೆ ಯಾವ ರೀತಿ ಆಗುತ್ತೆ, ಈ ಕಡೆಯಿಂದ ನೋಡಿದ್ರೆ ಯಾವ ರೀತಿ ಕಾಣ್ಬೋದು. ಇಂಟೀರಿಯರ್ ಅಂಡ್ ವ್ಯೂ. ಇಲ್ಲಿ ನೋಡಿ, ಓಪನ್ ಸೆಮಿ ಓಪನ್ ಕಿಚನ್ ಅಂತ ಹೇಳಿದ್ನಲ್ಲ, ಇದು ನಿಮಗೆ ಪಾರ್ಷಿಯಲ್ ವಿಸಿಬಿಲಿಟಿನೂ ಸಿಗುತ್ತೆ. ತುಂಬಾ ಓಪನ್ ಒಂದ್ಸಲ ಲಿವಿಂಗು ಕೂಡ ಡೆಡಿಕೇಟೆಡ್ ಆಗಿರುತ್ತೆ. ಡೈನಿಂಗ್ ಏರಿಯಾದಿಂದ ನೀವು ಆಚೆ ನೋಡ್ಬೋದು. ಇಲ್ಲೂ ನಾವು ಕೊಟ್ಟಿರ್ತೀವಿ ಕೀ ಪ್ಲಾನ್ ಅಂತ. ಅದರಲ್ಲಿ ನೀವು ಯಾವ ಏರಿಯಾ ನೋಡ್ತಾ ಇದ್ದೀರಾ ಅಂತ ಕೂಡ ತೋರಿಸ್ಬೋದು. ನೆಕ್ಸ್ಟ್ ಇದೇ ನಾನು ಹೇಳೋದಲ್ಲ, ಪೂಜಾ ಮಾಡ್ತಾ ಇದ್ದೀವಿ ಅಂತ. ಇದು ಸ್ವಲ್ಪ ಲ್ಯಾಂಡ್ಸ್ಕೇಪ್ ಕಮ್ ಪೂಜಾ ತರ. ಸ್ಕೈಲೈಟ್ ಇದೆ ಮೇಲೆಗಡೆ, ಅದರ ಮಧ್ಯದಲ್ಲಿ ನಾವು ಸ್ಟೆಪ್ಸ್ ಮಧ್ಯದಲ್ಲಿ ಪೂಜಾ ಮಾಡಿದೀವಿ. ಎಲ್ಲಿ ನಡೀತಾ ಇದೆ ಸರ್ ಈ ಪ್ರಾಜೆಕ್ಟ್? ಇದು ಕಡಬಗೆರೆಯಲ್ಲಿ ನಡೀತಾ ಇದೆ. ಕ್ಲೈಂಟ್ ಹೆಸರು
ನರಸಿಂಹ ಅಂತ ಹೇಳಿ ಅವರು ಹೇಮಲತಾ ಮತ್ತೆ ನರಸಿಂಹ ಅಂತ ಹೇಳಿ ಅವ್ರದ್ದು ಪ್ರಾಜೆಕ್ಟ್ ತೋರಿಸ್ತಾರೆ. ಇದು ಪೂಜಾ ರೂಮ್ ಸ್ವಲ್ಪ ಯೂನಿಕ್ ಆಗೇ ಮಾಡಿದ್ದಾರೆ, ಫುಲ್ ವುಡ್ಡಲ್ಲೇ ಬಂದಿದ್ದಾರೆ. ಸ್ಕೈಲೈಟ್ ಮೇಲ್ಗಡೆಯಿಂದ ಸ್ಕೈಲೈಟ್ ಮೇಲ್ಗಡೆಯಿಂದ ನಾವು ತೋರಿಸಿದ್ವಿ. ನೆಕ್ಸ್ಟ್ ನೋಡಿ, ಇದು ಕಿಚನ್. ಇಲ್ಲಿ ಲ್ಯಾಮಿನೇಟ್ಸ್ ಎಲ್ಲ ನಾನು ಆಗಲೇ ತೋರಿಸೋದಲ್ಲ, ಆ ಥರ ಕಾಂಬಿನೇಷನ್ ಅಲ್ಲಿ ನಾವು ಒಂದು ಪೇಸ್ಟಲ್ ಕಲರ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಇದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನ್ಯೂಮರಸ್ ಮಾಡ್ಬೋದು. ಇದು ಬೆಡ್ರೂಮ್ಸ್ ಒಳಗೆ ಹೋದ್ರೆ ನೋಡಿ, ನಾವು ಡಿಸೈನ್ ಮಾಡೋದು ಇನ್ಕ್ಲೂಡಿಂಗ್ ಡೆಕೋರ್. ಯಾವ ರೀತಿ ನಿಮ್ಗೆ ಮ್ಯಾಟ್ರೆಸ್ ಹಾಕ್ಬೇಕು, ಅದ್ರ ಮೇಲೆ ಯಾವ್ದು ಬೆಡ್ಶೀಟ್ಸ್ ಹಾಕ್ಬೇಕು, ಒಂದು ಸೈಡ್ ಟೇಬಲ್ ಯಾವ ರೀತಿ ಇರಬೇಕು, ಅದ್ರ ಮೇಲೆ ಯಾವ ರೀತಿ ಪಾಟ್ ಇಡಬೇಕು, ಒಂದಕ್ಕೊಂದೆಲ್ಲ ಮ್ಯಾಚ್ ಆಗ್ಬೇಕು. ಬರೇ ವಾರ್ಡ್ರೋಬ್ ಅನ್ನೋದಲ್ಲ ಇಂಟೀರಿಯರ್. ಈ ವಾರ್ಡ್ರೋಬ್ ಯಾಕೆ ಚೆನ್ನಾಗಿ ಕಾಣ್ತಿದೆ? ಬಿಕಾಸ್ ಆಫ್ ಲಾಂಗ್ ಹ್ಯಾಂಡಲ್. ಅದನ್ನ ನಾವು ಬಳಸಿದೀವಿ, ಕಾಬ್ ಲೈಟ್ ಬಳಸಿದೀವಿ. ಈ ತರ ನಾವು ಡಿಸೈನ್ ಅಲ್ಲೇ ಆಲ್ಮೋಸ್ಟ್ ತೋರಿಸ್ಬಿಡ್ತೀವಿ, ಅದನ್ನ ನಾವು ಮ್ಯಾಚ್ ಮಾಡ್ಕೊಡ್ತೀವಿ. ಎಲ್ಲ ಇಲ್ಲಿ ಕೀ ಪ್ಲಾನ್ ಇರೋದ್ರಿಂದ ಪ್ರತಿಯೊಂದು ಇಂಟೀರಿಯರ್ ಡಿಸ್ಪ್ಲೇ ಆಗ್ಬಿಡುತ್ತೆ. ಇದು ನಿಮ್ಗೆ ರೇಲಿಂಗ್ ಡಿಸೈನು ನಾವು ಇದೇ ರೀತಿ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ. ಇದು ಒಳಗಡೆ ಬಂದಾಗ ಇವ್ರಿಗೆ ಬೇರೆ ಥೀಮ್ ಬೇಕು ನಮ್ಗೆ ಅಂತ, ಅವಾಗ ನಾವು ಮಿರರ್ ಯಾವ ರೀತಿ ಹಾಕ್ಬೋದು. ಡೆಕೋರ್ ಕೂಡ ನೀವು ಗಮನಿಸಿ, ನಮ್ಮ ಪ್ರತಿಯೊಂದು ರೆಂಡರ್ ವ್ಯೂಸ್ ಅಲ್ಲೂ ಡೆಕೋರ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದ್ರಲ್ಲಿ ಫರ್ನಿಚರ್ನ ನಾವು ಮಾಡಿ ಜೊತೆಗೆ ಡೆಕೋರ್ ಕೂಡ ನಾವು ಮಾಡ್ಕೊಡ್ತೀವಿ. ಸರ್, ಈಗ 2D ಪ್ಲಾನ್ ಏನು ಹೇಳಿದ್ರಿ 10,000 ಅಂತ, ಎಷ್ಟು ದಿನದಲ್ಲಿ ನೀವು ಕೊಡ್ತೀವಿ? ಒಂದು ವಾರ, 1 ವೀಕ್ ಟೈಮ್. ನಮ್ಗೆ 2 to 3 days ಎಲ್ಲ ನಾವು ಮಾಡ್ತೀವಿ. ಬಟ್ ಸ್ಟಿಲ್ ನಾವು ಒಂದು ವಾರ ಟೈಮ್ ಚೇಂಜಸ್ ಸಪ್ರೇಟ್ ಕೆಲವು ಕಂಪ್ನೀಸ್ ನಮ್ಗೆ ಈಗ ಐಟ್ರೇಷನ್ಸ್ ನಾವು ಮಾಡಲ್ಲ, ಜಾಸ್ತಿ ಚಾರ್ಜ್. ನಮಗೆ 2D ಪ್ಲಾನ್ ಇಸ್ ದ ಬೇಸ್, ಅದೊಂದು ಫೌಂಡೇಶನ್ ರೀತಿ. ನೀವು ಎಷ್ಟೇ ಚೇಂಜ್ ಕೇಳಿದ್ರು ನಾವು ಮಾಡ್ಕೊಡ್ತೀವಿ. ಬಟ್ ನಾವು ಮಲ್ಟಿಪಲ್ ವೇರಿಯೇಷನ್ಸ್ ಅಟ್ ಎ ಟೈಮ್ ಕೊಡಲ್ಲ. ಒಂದು ಕೊಟ್ಟು ನಿಮ್ಗೆ ಕಳಿಸ್ತೀವಿ, ಅದು ನಿಮ್ಮ ಇನ್ಪುಟ್ಸ್ ತಗೋತೀವಿ. ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಯಾವ್ದು ಕಮ್ಮಿ ಅನ್ನಿಸ್ತಾ ಇದೆ, ಯಾವ್ದು ಜಾಸ್ತಿ ಅನ್ನಿಸ್ತಾ ಇದೆ ಅಂತ ಅದ್ರ ಮೇಲೆ ನಾವು ರಿವಿಷನ್ಸ್ ಮಾಡಿ ಕೊಡ್ತೀವಿ. ಗೂಗಲ್ ಮೀಟಲ್ಲೇ ನಾವೆಲ್ಲ ಚೇಂಜಸ್ ಮಾಡ್ಕೊಡ್ತೀವಿ. ಹಂಗೂ ಅವ್ರ ಕನ್ಫ್ಯೂಷನ್ಸ್ ಅಂದ್ರೆ ಇಲ್ಲೇ ಬಂದ್ರೆ ನಾವು ಲೈವ್ ಆಗಿ ಎಲ್ಲ ಮಾಡ್ಕೊಡ್ತೀವಿ. ಸರ್, ಲೊಕೇಶನ್ ಒಂದು ಹೇಳ್ಬಿಡಿ ನಿಮಗೆ. ಇದು ದೇವಗೌಡ ಪೆಟ್ರೋಲ್ ಬಂಕು ಬಹಳ ಹತ್ರ ಇದೆ. ಜೊತೆಗೆ BNMIT ಕಾಲೇಜು, ಬನಶಂಕರಿ BDA ಕಾಂಪ್ಲೆಕ್ಸ್ ಅಂತ ಸ್ವಲ್ಪ ಫೇಮಸ್ ಇದೆ. ಅದರಿಂದ ಬಹಳ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ನಾನು ಲೊಕೇಶನ್ ಕೊಟ್ಟಿರ್ತೀನಿ ಆಫೀಸ್ದು, ಸೊ ನೀವು ಇಲ್ಲಿ ಈಸಿಯಾಗಿ ಬರ್ಬೋದು. ಸರ್, ಇವಾಗ ನಾವು ತೋರಿಸ್ಕೊಂಬಂದು ಪ್ರತಿಯೊಂದು ಪ್ರಾಡಕ್ಟ್ ಆಗಿರಲಿ, ಮಾಡಿರುವಂಥ ಪ್ರಾಜೆಕ್ಟ್ಗಳಾಗಲಿ, 2D ಪ್ಲಾನಿಂಗ್ ಆಗಲಿ ಎಲ್ಲ ತೋರಿಸಿದ್ವಿ. ಸರ್, ತುಂಬ ಜನ ಇವಾಗ ವೆಯ್ಟ್ ಮಾಡ್ತಿರೋದು ಪ್ಯಾಕೇಜಿಂಗ್ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಟ್ಬಿಡಿ. ಖಂಡಿತ. ನಮ್ಮದು ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಆ ಥರ ಪ್ಯಾಕೇಜಸ್ ಮಾಡಿಲ್ಲ. ನಾವು ಬ್ರೇಕಪ್ ಕಾಸ್ಟ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು 2D 3D ಎಲ್ಲ ತೋರಿಸೋದಲ್ಲ, ಅವ್ರದ್ದು ಟೋಟಲ್ ಕಾಸ್ಟ್ ಆಫ್ ದ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಬಂದು 1,04,00,000 ಆಗುತ್ತೆ. ಅದರಲ್ಲಿ ನಾವು ಅವ್ರಿಗೆ ಸ್ಪ್ಲಿಟ್ ಅಪ್ ಕೊಟ್ಟಿದ್ದೀವಿ. ವಿಂಡೋಸ್ಗೆ ಇಷ್ಟ ಆಗುತ್ತೆ, ಡೋರ್ಸ್ಗೆ ಇಷ್ಟ ಆಗುತ್ತೆ, ಫ್ಲೋರಿಂಗಿಗೆ ಇಷ್ಟ ಆಗುತ್ತೆ. ಆದಷ್ಟು ನಾವು ಬಿಫೋರ್ ಫೈನಲೈಸೇಷನ್ ಆಫ್ ಕಾಸ್ಟಿಂಗ್ಗೆ ಮೆಟೀರಿಯಲ್ನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕೊಡ್ತೀವಿ. ಸೊ ದಟ್ ಅವ್ರಿಗೆ ಏನಾಗುತ್ತೆ, ಸೈಟ್ಗೆ ಹೋದ್ಮೇಲೆ ಅಥವಾ ನಾವು ಇದು ಬೇರೆ ಶಾಪ್ಸ್ಗೆ ಹೋದಾಗ ಎನ್ಹಾನ್ಸ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಇದು ಬೇಡ, 120 ರೂಪಾಯಿ ಟೈಲು, 200 ರೂಪಾಯಿ ಟೈಲ್ ಹೋದಾಗ ಬಜೆಟ್ ಶೂಟ್ಔಟ್ ಆಗುತ್ತೆ. ಬಿಫೋರ್ ನಾವು ಎಲ್ಲ ಫೈನಲ್ ಮಾಡ್ಕೊಳಕ್ ಮುಂಚೆ ಕೊಟೇಶನ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರು ಕಸ್ಟಮೈಸ್ ಮಾಡ್ಕೊಬೋದು. ನನಗೆ ಇಷ್ಟ 60 ರೂಪಾಯಿದು ಬೇಕಾ, 120 ರೂಪಾಯಿದು ಬೇಕಾ, ಎನಿವೇ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸಸ್ ಆಗೇ ಆಗುತ್ತೆ ಬೇಸ್ಡ್ ಆನ್ ಸಿಚುಯೇಷನ್ಸ್. ಈಗ ವಾರಿಂದ ಜಾಸ್ತಿ ಆಗ್ತಾ ಇದೆ, ಅದು ಹಾಗೆ ಆಗುತ್ತೆ. ಬಟ್ ಸ್ಟಿಲ್ ನಾವು ಅದಕ್ಕೆ ಮುಂಚೆನೆ ಪ್ರತಿಯೊಂದು ಈಗ ಪೇಂಟ್ ಆಗ್ಬೋದು, ವೈರ್ಸ್ ಆಗ್ಬೋದು, ಎಲ್ಲ ಅವ್ರಿಗೆ ಮೆನ್ಷನ್ ಆಗಿರುತ್ತೆ. ಅದ್ರಲ್ಲಿ ಏನ್ ಬೇಸಿಕ್ ಕಾಸ್ಟ್ ನಾವು ಮೆನ್ಷನ್ ಮಾಡಿರ್ತೀವೋ ಆ ಮೆಟೀರಿಯಲ್ ಅವ್ರಿಗೆ ತೋರಿಸ್ಬಿಡ್ತೀವಿ ಫಸ್ಟ್. ಆ ರೀತಿ ಬಂದ್ರೆ ಫಾರ್ ಎಕ್ಸಾಂಪಲ್ ಅದು ನಿಮಗೆ 4,200 ಆಡ್ ಸ್ಕ್ವೇರ್ ಫೀಟ್ ಇದೆ, ಅದು ನಿಮಗೆ 2,600 ಸ್ವಲ್ಪ ಪ್ರೀಮಿಯಮ್ ಆಗಿ ಮಾಡ್ತಾ ಇದೀವಿ. ಅದು ಯಾಕಂದ್ರೆ 8 feet ಹೈಟ್ ಎಲ್ಲ ಕೊಟ್ಟಿದ್ದೀವಿ, ಸ್ಕೈಲೈಟ್ ಎಲ್ಲ ಬಂದಿದೆ. ನಮ್ದ್ರಲ್ಲಿ ಟೋಟಲ್ ಟ್ಯಾಂಕ್ ಆಗ್ಬೋದು, RCC ಟ್ಯಾಂಕ್ ಹಾಕೊಡ್ತೀವಿ, ಕಾಂಪೌಂಡು, ಮುಂದೆಗಡೆ ಬರೋ ಡ್ರೈನೇಜ್ ಆಗಲಿ ಎಲ್ಲಾನು ಎಲ್ಲ ಇನ್ಕ್ಲೂಡ್ ಮಾಡಿರ್ತೀವಿ. ಎಕ್ಸ್ಟ್ರಾ ಅನ್ನೋದಿರಲ್ಲ. ಟೋಟಲ್ 1.04 CR ಆಗಿದೆ. ಇಂಟೀರಿಯರ್ ಬಂದು ಅದು 18 lakhs ಇಂಟೀರಿಯರ್ಗೆ ನಾವು ಚಾರ್ಜ್ ಮಾಡ್ತೇವೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬಟ್ ನಾವು 1,900 per square feet ಇಂದ ಸ್ಟಾರ್ಟ್ ಮಾಡಿ 3,000 ವರ್ಗೂ ಮಾಡ್ತಾ ಇದೀವಿ, ಅಪ್ ಟು ಪ್ರೀಮಿಯಂ ವರ್ಗೂ. ಹೌದೌದು. ನಾವು ಒಂದು CCTV ಕೂಡ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಕೊಡ್ತೀರಾ? ಓಕೆ. ಸೊ ಈ ತರ ಇರುತ್ತೆ. 1,900 ಇಂದ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಅಪ್ ಟು 3,000 ವರ್ಗೂ ಆಗುತ್ತೆ. ಇನ್ನ ಅವ್ರ ರಿಕ್ವೈರ್ಮೆಂಟ್ ಇದೆ, ರಿಕ್ವೈರ್ಮೆಂಟ್ ಯಾವ ತರ ಪ್ಲಸ್ ಇಂಟೀರಿಯರ್ಸ್ ಆಗುತ್ತೆ. ಎಲ್ಲ ಇಂಟೀರಿಯರ್ ಬಗ್ಗೆ ಸ್ವಲ್ಪ ಪ್ಯಾಕೇಜ್ ಬಗ್ಗೆ ನಮ್ಗೆ ಹೇಳ್ಬಿಡಿ. ಕೆಲವರು ತುಂಬಾ ಜನ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹೌದು, ಇಂಟೀರಿಯರ್ಸ್ ಅಲ್ಲಿ ಸುಮ್ಮನೆ ನಿಮ್ಗೆ ರಫ್ ಐಡಿಯಾ ಬೇಕಂದ್ರೆ ಕಿಚನ್ ಸ್ಟಾರ್ಟ್ ಫ್ರಮ್ 1,500 per square feet ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ವಾರ್ಡ್ರೋಬ್ಸ್ ಎಲ್ಲ 1,300 ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ನಾವು 3.5-4 ಲಕ್ಷಕ್ಕೂ ಮಾಡ್ಬೋದು ಫಾರ್ ರೆಂಟಲ್ ಯೂನಿಟ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿ 20-30 ಅದು ಹೈ ಎಂಡ್ ಏನಿಲ್ಲ ಬಿಡಿ, ಎಷ್ಟು ಅವ್ರು ಖರ್ಚು ಮಾಡ್ತಾರೋ ಆ ರೀತಿ. ಇದು ನಿಮ್ಗೆ ಫರ್ನಿಚರ್ ಮಾತ್ರ ಆಯ್ತು. ಬಿಟ್ಟು ಡೆಕೋರು, ಲೈಟ್ಸ್ ಅದೆಲ್ಲ ಅದು ಸಪ್ರೇಟ್ ಆಗಿ ಅವರೇ ಡೈರೆಕ್ಟ್ ಆಗಿ ಬೈ ಮಾಡಿಸ್ತೀವಿ. ನಾವೇ ಬಂದು ಅವ್ರಿಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬೈ ಮಾಡಿಸ್ತೀವಿ. ಸೊ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಎಂಡ್ ಆಗೋವರೆಗೂ ಅವ್ರ ಜೊತೆ ನಿಲ್ತೀರಾ? ಖಂಡಿತ, ಅದೇ ನಮ್ ಕಾನ್ಸೆಪ್ಟ್. ಅವಾಗ್ಲೇ ವರ್ಕ್ ಆಗೋದು. ನಾವು ಪಾರ್ಷಲ್ ಆಗಿ ಬಿಟ್ ಬೈ ಬಿಟ್ ಮಾಡಿದ್ರೆ ವರ್ಕ್ ಆಗಲ್ಲ. ಒಬ್ರಿಗೆ ಕನ್ಸ್ಟ್ರಕ್ಷನ್ ಮಾಡಿ, ಒಬ್ರು ಇಂಟೀರಿಯರ್ ಮಾಡಿ, ಆಗ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಒಂದೇ ಕಂಪ್ನಿ ಎಲ್ಲವೂ ನೋಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ವ್ಯೂ ಬರುತ್ತೆ.
ಅದು ಯಾವ ರೀತಿ ಒಂದು ಫಿನಿಶ್ ಆಗಿರ್ಬೋದು ಅಂತ ತೋರ್ಸಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು ಮತ್ತೆ ಆರ್ಕಿಟೆಕ್ಚರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಈಗ ಯಾರು ಬೆಂಗಳೂರಿನ ಆಚೆ ಇರ್ತಾರೆ ನಾವು ಅವ್ರಿಗೆ ಆರ್ಕಿಟೆಕ್ಚರ್ ಪ್ಯಾಕೇಜಸ್ ಕೊಡ್ತಾ ಇದೀವಿ. ಸ್ಟಾರ್ಟ್ಸ್ ಫ್ರಮ್ ನಿಮಗೆ ಫಸ್ಟ್ ಅವ್ರು 2D ಪ್ಲಾನ್ ತಗೊಳ್ಳಿ, ಅಲ್ಲೂ ಕೂಡ ನಾವು ಕೊಡ್ತಾ ಇರೋದು 2D ಪ್ಲಾನ್ ತಗೊಳ್ಳಿ ಫಸ್ಟ್ ಅಂತ. ಫಾರ್ 10K ನಾವು 2D ಪ್ಲಾನ್ ಕೊಡ್ತೀವಿ. 2D ಪ್ಲಾನ್ ಇಷ್ಟ ಆದ್ರೆ ನೆಕ್ಸ್ಟ್ ಬರೋದು ನಿಮಗೆ ಸ್ಟ್ರಕ್ಚರಲ್ ಪ್ಲಾನು, ಎಲಿವೇಶನ್ ಡಿಸೈನು ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ಅವ್ರು ಏನಿಲ್ಲ ಅವ್ರ ಹತ್ರದಲ್ಲಿರೋ ಕಾಂಟ್ರಾಕ್ಟರ್ ಆಗ್ಬೋದು, ಮೇಸ್ತ್ರಿನ ಆಗ್ಬೋದು, ಅವರು ಕೊಟ್ಟು ಕಟ್ಬೋದು. ಬಟ್ ಅಲ್ಲೂ ನಾವು ಇಂಟೀರಿಯರ್ ಪರ್ಸ್ಪೆಕ್ಟಿವ್ ಅಲ್ಲೇ ಕೊಟ್ಟಿರ್ತೀವಿ. ಕೆಲವರು ನಮ್ಗೆ ಇಂಟೀರಿಯರ್ ನೀವೇನು ತಲೆ ಕೆಡ್ಸ್ಕೊಬಿಡಿ ನಾವು ಮಾಡ್ತೀವಿ ಅನ್ನೋರಿಗೆ ಬರೀ ಪ್ಲಾನಿಂಗು ಮಾಡ್ತೀವಿ. ಅವ್ರಿಗೆ ಯಾವ ರೀತಿ ಬೇಕೋ ಅದನ್ನ ನಾವು ಮಾಡ್ಕೊಡೋಕೆ ರೆಡಿ ಇದೀವಿ. ಯಾರಿಗಾದ್ರೂ ಔಟ್ಸೈಡ್ ಬ್ಯಾಂಗ್ಳೂರ್ ಬರೀ ಪ್ಲಾನಿಂಗ್ ಬೇಕು ಅನ್ನೋರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಇಲ್ಲೇ ಬರ್ಬೇಕು, ಆಫೀಸ್ಗೆ ಬರ್ಬೇಕು ಅನ್ನೋದಿಲ್ಲ, ಏನಿಲ್ಲ, ಕಾಲಲ್ಲೇ ನಮಗೆ ಗೂಗಲ್ ಲೊಕೇಶನ್ ಕಳ್ಸರೆ ಸ್ಟ್ರೀಟ್ ವ್ಯೂ ನೋಡ್ತೀವಿ. ಮತ್ತೆ ನಮಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮೇಲೂ ನಾವು ಬೇರೆದೆಲ್ಲ ಡಿಸೈಡ್ ಮಾಡ್ತೀವಿ. ಡೈರೆಕ್ಷನ್ಸ್, ಶೆಡ್ಯೂಲ್, ನಮ್ದೊಂದು ರಿಕ್ವೈರ್ಮೆಂಟ್ ಲಿಸ್ಟ್ ಇರುತ್ತೆ. ಅವ್ರು ಕೊಟ್ರೆ ಇಲ್ಲಿಂದನೇ ನಾವು ಡಿಸೈನ್ ಮಾಡ್ತೀವಿ. ಬಟ್ ನಮ್ಗೆ ಸೈಟ್ ವಿಡಿಯೋಸ್ ಬೇಕು, ರೋಡ್ ವಿಡ್ತ್ ಎಷ್ಟಿರುತ್ತೆ, ಏನು ಬ್ಯಾಕ್ ಗ್ರೌಂಡ್ ಏನಿದೆ, ನಾವು ಆ ರಿಕ್ವೈರ್ಮೆಂಟ್ ಎಲ್ಲ ಕೊಟ್ಟಾಗ ನಾವು ಮಾಡ್ಕೊಡ್ತೀವಿ. ಅವ್ರಿಗೆ ಇಷ್ಟ ಆದ್ರೆ ನೆಕ್ಸ್ಟ್ ಬಂದು ನಮ್ದು ಏನಂದ್ರೆ ಫಸ್ಟ್ ಸ್ಟೆಪ್ ನೀವು ನಮ್ಮ ಜೊತೆ ಇಷ್ಟಪಡಿ, ನಿಮ್ಗೆಲ್ಲ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಬೇರೆ ಕನ್ಸ್ಟ್ರಕ್ಷನ್ ಆಗ್ಬೋದು, ಆರ್ಕಿಟೆಕ್ಚರ್ ಆಗ್ಬೋದು. ಅದಕ್ಕೆ ಅವ್ರು ಜಸ್ಟ್ 10K ಪೇ ಮಾಡಿದ್ರೆ ನಾವು 2D ಪ್ಲಾನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ಒಂದ್ಸಲಿ ನೀವು ಏನಾದರೂ ಮಾಡಿಸ್ಬೇಕು, ಇಂಟೀರಿಯರ್ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಬಂದಾಗ, ಇಲ್ಲ 2D ಪ್ಲಾನಿಂಗ್ ಹಾಕಿಸ್ಬೇಕಂತ ಬಂದಾಗ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಲೊಕೇಶನ್ ಕೂಡ ನಾವು ಕೊಟ್ಟಿರ್ತೀನಿ, ಮೇಕ್ ಇಟ್ ಬಿಲ್ಡ್ ಪ್ರೈವೇಟ್ ಲಿಮಿಟೆಡು. ಖಂಡಿತ ವೀಕ್ಷಕರೇ ನೀವು ಒಂದ್ಸಲಿ ಬಂದರೆ, ಸೊ ಸಾಕಷ್ಟು ಜನ ಎಂಕ್ವೈರಿ ಮಾಡೇ ಮಾಡ್ತಾರೆ. 2-3 ಕಡೆ ನಾವು ಹೋಗಿದ್ದೀವಿ, ನಾನೇ ಆಗಿದ್ದು ಖುದ್ದಾಗಿ ನಾವು ಒಂದು 2-3 ಕಡೆ ಹೋಗಿ ಎಲ್ಲಿ ನನಗೆ ಬಜೆಟ್ ಆಗುತ್ತೆ ಇಲ್ಲಿ ನೋಡ್ಕೊಂಡು. ಬಟ್ ಇಲ್ಲಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಬೇಸ್ ನಿಮ್ಗೆ ಕಸ್ಟಮೈಸ್ ಅಂದರೆ ನಿಮ್ಗೆ ಯಾವ ಥರ ಬೇಕೋ ಸೊ ಆ ಥರ ನಿಮಗೆ ಮಾಡಿಕೊಡ್ತಾರೆ. ಖಂಡಿತ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮ್ಮ ಜೊತೆ ನಿಲ್ತಾರೆ ಅನ್ನೋದು ಭರವಸೆ. ಸೊ ಸರ್ ಕೊಟ್ಟಿದ್ದಾರೆ, ನಾನು ಕೂಡ ಕೊಡ್ತೀನಿ, ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.